ರಾಜ್ಯ ಕಾಂಗ್ರೆಸ್ ಕುರ್ಚಿ ಸಮರ ದೆಹಲಿಗೆ ಶಿಫ್ಟ್. ದೆಹಲಿಯತ್ತ ಹಾರಿದ ಡಿಸಿಎಂ ಡಿಕೆ ಶಿವಕುಮಾರ್. ದೇವನಹಳ್ಳಿ ಏರ್ಪೋರ್ಟ್ನಿಂದ ಡಿಕೆ ಹೊತ್ತ ವಿಮಾನ ಟೇಕ್ ಆಫ್. ರಾಜ್ಯ ಕಾಂಗ್ರೆಸ್ ಕುರ್ಚಿ ಸಮರ ದೆಹಲಿಗೆ ಶಿಫ್ಟ್ ಆಗಿದೆ. ದೆಹಲಿಯತ್ತ ಹಾರಿದ ಡಿಸಿಎಂ ಡಿಕೆ ಶಿವಕುಮಾರ್. ದೇವನಹಳ್ಳಿ ಏರ್ಪೋರ್ಟ್ನಿಂದ ಡಿಕೆ ಹೊತ್ತ ವಿಮಾನ ಟೇಕ್ ಆಫ್ ಆಗಿದೆ. ರಾತ್ರಿ 7ರ ಹೊತ್ತಿಗೆ ದೆಹಲಿ ತಲುಪಲಿರುವ ಡಿಸಿಎಂ ಡಿಕೆ 3 ದಿನ ದೆಹಲಿಯಲ್ಲಿಯೇ ಇದ್ದು ಬಂಡಿ ಕಾರ್ಯತಂತ್ರವನ್ನ ರೂಪಿಸ್ತಾರಾ? ಕುರ್ಚಿ ಕದನ, ಸಿಎಂ ಡಿಸಿಎಂ ದೆಹಲಿ ದಂಡಯಾತ್ರೆ ಬಹಳ ಕುತೂಹಲವನ್ನ ಮೂಡಿಸುತ್ತಿದೆ. ಸಿಎಂ ಸಿದ್ದರಾಮಯ್ಯಗೂ ಕೂಡ ಮೊದಲೇ ಡಿಕೆಶಿ ಡೆಲ್ಲಿ ಯಾತ್ರೆ. ನಾಳೆ ದೆಹಲಿಗೆ ಹೋಗಲಿರುವ ಸಿಎಂ ಸಿದ್ದರಾಮಯ್ಯ. ನಾಳೆ ಸಿಎಂ ಹೋಗ್ತಾರೆ. ಇವತ್ತು ಡಿಕೆಶಿ ಆಲ್ರೆಡಿ ಹೊರಟಿದ್ದಾರೆ. ತೀವ್ರ ಕುತೂಹಲವನ್ನ ಮೂಡಿಸ್ತಾ ಇದೆ. ರಾಜ್ಯ ರಾಜಕೀಯದಲ್ಲಿ ಏನಾಗ್ತಾ ಇದೆ, ಭಾರಿ ಬದಲಾವಣೆಗಳು ಕಾಣ್ತಾ ಇದೆ. ಈಗ ಅಧಿವೇಶನದ ಸ್ವಲ್ಪ ಬ್ರೇಕ್ ಬಿದ್ದಂತಹ ಸಂದರ್ಭದಲ್ಲೇ ಈಗ ಅಧಿವೇಶನವನ್ನ ಬಿಟ್ಟು ಮತ್ತೆ ಡೆಲ್ಲಿಗೆ ಹಾರಿರುವುದು ಕೂಡ ಬಹಳ ಕುತೂಹಲಕ್ಕೆ ಕಾರಣವಾಗಿದೆ. ಯಾತಕ್ಕೋಸ್ಕರ ಡೆಲ್ಲಿಗೆ ಹೋಗಿರ್ಬೋದು, ಯಾವ ವಿಚಾರಗಳನ್ನ ಚರ್ಚೆ ಮಾಡೋದಕ್ಕೆ ಹೋಗಿರಬಹುದು, ಮತ್ತು ವರಿಷ್ಠರನ್ನೇನಾದ್ರೂ ಭೇಟಿ ಆಗ್ತಾರಾ? ಯಾಕಂತ ಹೇಳಿದ್ರೆ ಕುತೂಹಲವನ್ನ ಮೂಡಿಸ್ತಿರೋದು ಯಾಕೆ ಅಂತ ಹೇಳಿದ್ರೆ ಯತೀಂದ್ರ ಅವರು ಒಂದು ಹೇಳಿಕೆಯನ್ನ ಕೊಡ್ತಾರೆ. ಇಲ್ಲ, ಸಿದ್ದರಾಮಯ್ಯನವರು 5 ವರ್ಷ ಮುಂದುವರಿತಾರೆ ಸಿಎಂ ಆಗಿ ಎನ್ನುವಂತಹ ದೊಡ್ಡ ಹೇಳಿಕೆಯನ್ನ ಕೊಡ್ತಾರೆ. ಆದ ಕಾರಣಕ್ಕೋಸ್ಕರ ಸಿಎಂಗಿಂತ ಮುಂಚೆನೇ ಅವರು ಇವತ್ತೇ ಡೆಲ್ಲಿಗೆ ಪ್ರಯಾಣವನ್ನ ಬೆಳೆಸಿರೋದು ಕುತೂಹಲಕ್ಕೆ ಕಾರಣವಾಗಿದೆ. ಏನಾದರೂ ಅವ್ರ ಬಗ್ಗೆ ಹೇಳಿಕೆಗಳನ್ನ ಕೊಡೋದಕ್ಕೆ ಹೋಗ್ತಾ ಇರಬಹುದು ವರಿಷ್ಠರಿಗೆ. ಯಾಕಂತ ಹೇಳಿದ್ರೆ ಸಿಎಂ ಡಿಸಿಎಂ ಒಟ್ಟಿಗೆ ಹೋಗ್ತಾ ಇಲ್ಲ. ನಾಳೆ ಸಿಎಂ ಹೋಗ್ತಾ ಇದ್ದಾರೆ, ಇವತ್ತು ಡಿಸಿಎಂ ಹೋಗ್ತಾ ಇದ್ದಾರೆ. ಹಾಗಾಗಿ ಬಹಳ ಕುತೂಹಲಕ್ಕೆ ಕಾರಣವಾಗಿದೆ ರಾಜ್ಯ ರಾಜಕೀಯದ ಕುರ್ಚಿಯ ನಡೆ. ಸಿಎಂ ಸಿದ್ದರಾಮಯ್ಯಗೂ ಮೊದಲೇ ಕೂಡ ಡಿಕೆಶಿ ಡೆಲ್ಲಿಯ ಯಾತ್ರೆಯನ್ನ ಹೊರಟಿದ್ದಾರೆ. ಹಾಗಾದ್ರೆ ಅವ್ರ ಜೊತೆ ಯಾರೆಲ್ಲ ಹೊರಟಿರ್ಬೋದು? ರಾಜಕೀಯ ನಾಯಕರು ಕೂಡ ಹೊರಟಿದ್ದಾರೆ. ಹಾಗಾದ್ರೆ ಆ ವಿಚಾರಗಳನ್ನ ಚರ್ಚೆ ಮಾಡೋದಕ್ಕೆ ಹೋಗ್ತಾ ಇರಬಹುದು. ಹಾಗಾದ್ರೆ ರಾಜ್ಯ ರಾಜಕೀಯದಲ್ಲಿ ಕುರ್ಚಿ ಕಿತ್ತಾಟಕ್ಕೆ ಬ್ರೇಕ್ ಬೀಳುವಂತಹ ಒಂದು ಸೂಚನೆ ಇಲ್ಲದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ ನವೆಂಬರ್ ಮುಗ್ದೋಯ್ತು, ನವೆಂಬರ್ ಕ್ರಾಂತಿ ಅಂತ ಹೇಳ್ತಿದ್ರು. ಹೆಂಗೋ ನವೆಂಬರ್ ಮುಗ್ದೋಯ್ತು, ಈಗ ಡಿಸೆಂಬರ್ ಬಂದಿದೆ. ಡಿಸೆಂಬರ್ನಲ್ಲಿ ಅಧಿವೇಶನ ಆಗ್ತಾ ಇದೆ. ಇಲ್ಲಾದ್ರೂ ಸ್ವಲ್ಪ ಅವರಿಬ್ಬರು ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಏನೋ ಒಂದು ಸ್ವಲ್ಪ ವಿರಾಮ ಸಿಗಬಹುದು ಅಂತ ಹೇಳಿ ಅಂದ್ಕೊಂಡಿದ್ವಿ. ಆದ್ರೆ ಯಾವುದಕ್ಕೂ ಕೂಡ ವಿರಾಮವೇ ಸಿಗುವಂತೆ ಕಾಣಿಸ್ತಾ ಇಲ್ಲ. ಈಗ ಮತ್ತೆ ಜನವರಿಯಲ್ಲೂ ಕೂಡ ಕ್ರಾಂತಿ ಆಗೇ ಆಗುತ್ತೆ, ಅದನ್ನು ಕೂಡ ಹೇಳಿದ್ದಾರೆ. ಹಾಗಾದ್ರೆ ರಾಜ್ಯ ರಾಜಕೀಯದಲ್ಲಿ ಏನು ಕುರ್ಚಿ ಕಿತ್ತಾಟಕ್ಕೆ ಕೊನೆ ಇಲ್ಲದಂತಾಗಿದೆ. ಕುರ್ಚಿ ಕದನ ಒಂದು ಕಡೆ, ಸಿಎಂ ಡಿಸಿಎಂ ದೆಹಲಿ ದಂಡಯಾತ್ರೆ ಒಂದ್ ಕಡೆ. ಯಾರನ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ? ಇದು ಮೊದಲ ಬಾರಿ ಅಲ್ಲ, ಸಾಕಷ್ಟು ಬಾರಿ ಕೂಡ ಸಿಎಂ ಕೂಡ ಹೋಗಿದ್ರು, ಡಿಸಿಎಂ ಕೂಡ ಹೋಗಿದ್ರು. ಅವರ ಬಣವು ಕೂಡ ಹೋಗಿತ್ತು, ಇವರ ಬಣವು ಕೂಡ ಹೋಗಿತ್ತು. ಹಾಗಾದ್ರೆ ಯಾರನ್ನ ಮೀಟ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ? ಅವರ ಮಾತನಂತೆ ಏನಾದರೂ ಕೇಳ್ತಾ ಇದ್ದಾರಾ? ಈಗ ಅಧಿವೇಶನದಲ್ಲಿ ಸ್ವಲ್ಪ ಟೈಮ್ ಸಿಕ್ಕಿದೆ, ಅಧಿವೇಶನದಲ್ಲಿ ಸ್ವಲ್ಪ ಗ್ಯಾಪ್ ಸಿಕ್ಕಿದೆ. ಆ ಗ್ಯಾಪಲ್ಲೂ ಕೂಡ ಸುಮ್ಮನೆ ಇರೋದಕ್ಕೆ ಆಗ್ತಾ ಇಲ್ಲ. ಒಂದು ಕಡೆ ಸಿಎಂ ಡಿಸಿಎಂ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರೂ ಕೂಡ ಅವರ ಪಕ್ಷದವರು ಮಾತ್ರ ಸುಮ್ಮನೆ ಇರೋಂಗೆ ಕಾಣಿಸ್ತಾ ಇಲ್ಲ. ಅವರ ಬೆಂಬಲಿಗರು ಸುಮ್ಮನೆ ಇರ್ತಾ ಇಲ್ಲ. ಈ ಕಡೆ ಡಿಸಿಎಂ ಬೆಂಬಲಿಗರು ಕೂಡ ಸುಮ್ಮನೆ ಇರ್ತಾ ಇಲ್ಲ. ಅವರ ಹೇಳಿಕೆ ಹೇಳ್ಕೊಂಡ್ರೆ ಇವರಿಗಾಗಲ್ಲ, ಇವರು ಹೇಳಿಕೆಯನ್ನು ಕೊಟ್ಟರೆ ಆ ಕಡೆ ಅವರಿಗೆ ಆಗಲ್ಲ. ಅಂತಹ ಪರಿಸ್ಥಿತಿಗಳು ಬಂದೊಡ್ಡಿದೆ. ರಾಜ್ಯದಲ್ಲಿ ಎಷ್ಟೋ ಸಮಸ್ಯೆಗಳು ಇನ್ನು ಬಗೆಹರಿತಾ ಇಲ್ಲ. ಆದರೆ ಯಾವ ಸಮಸ್ಯೆನ ಬಗ್ಗೆ ಕೂಡ ತಲೆಯನ್ನು ಕೆಡಿಸ್ಕೊಳ್ಳದೆ ಇವರ ಕುರ್ಚಿ ಕಿತ್ತಾಟದಲ್ಲೇ ಮುಗಿದು ಹೋಗ್ತಾ ಇದೆ ರಾಜ್ಯ ರಾಜಕೀಯದ ಕ್ರಾಂತಿ. ರಾಜ್ಯ ಕಾಂಗ್ರೆಸ್ ಕುರ್ಚಿ ಸಮರ ಮುಗಿಯುವಂತೆ ಕಾಣಿಸ್ತಾನೆ ಇಲ್ಲ. ದೆಹಲಿಯತ್ತ ಹಾರಿದ ಡಿಸಿಎಂ ಡಿಕೆ ಶಿವಕುಮಾರ್ ಬಹಳ ಅನುಮಾನವನ್ನ ಮೂಡಿಸ್ತಾ ಇದೆ. ಯಾತಕ್ಕೋಸ್ಕರ ಸಿಎಂಗಿಂತ ಮೊದಲೇ ಹೋಗಿದ್ದಾರೆ ಡಿಕೆ ಶಿವಕುಮಾರ್ ಅನ್ನೋದು ಕೂಡ ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ. ಯತೀಂದ್ರ ಅವರು ಕೊಟ್ಟಂತ ಹೇಳಿಕೆಯ ಇಟ್ಕೊಂಡು ಏನಾದರೂ ಮೊದಲೇ ಮಾತನಾಡೋದಕ್ಕೆ ಹೋಗ್ತಾ ಇದ್ದಾರಾ? ಯಾಕೆ ಇಬ್ಬರು ಒಟ್ಟಿಗೆ ಹೋಗಲಿಲ್ಲ? ಮತ್ತೆ ಡಿಕೆಶಿ ಜೊತೆ ಯಾರೆಲ್ಲ ಹೋಗಿದ್ದಾರೆ, ಮತ್ತೆ ಸಿಎಂ ಜೊತೆ ಯಾರೆಲ್ಲ ಹೋಗ್ತಾರೆ ಎನ್ನುವಂಥ ದೊಡ್ಡ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಕುರ್ಚಿ ಕದನ ಅಂತೂ ನಿಲ್ಲುವ ಹಾಗೆ ಕಾಣಿಸ್ತಾನೆ ಇಲ್ಲ. ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಇಬ್ರು ಕೂಡ ಒಂದಾಗಬಹುದು. ಇಬ್ರು ನಡುವೆ ಕೋಲ್ಡ್ ವಾರ್ಗೆ ಸ್ವಲ್ಪ ಬ್ರೇಕ್ ಹಾಕ್ಬೋದು. ಮತ್ತೆ ಏನಾದರೂ ಜನವರಿಯಲ್ಲಿ ಆರಂಭ ಆಗುತ್ತೆ ಅನ್ನುವಂಥ ಸೂಚನೆ ಮೊದಲೇ ಇತ್ತು. ಈಗ ಅದು ನೋಡಿದ್ರೆ ಡಿಸೆಂಬರ್ನಲ್ಲೇ ಶುರುವಾಗಂಗೆ ಕಾಣಿಸ್ತಾ ಇದೆ. ಕೇವಲ ಒಂದು ಅಧಿವೇಶನ ನಡೆಸ್ತಾ ಇರುವುದು, ಅಧಿವೇಶನ ನಡೆಸಬೇಕು ಅಂತ ಹೇಳಿ ನಡೆಸ್ತಾ ಇದ್ದಾರೆ, ಅಥವಾ ನಿಜವಾಗ್ಲೂ ಅಧಿವೇಶನದಲ್ಲಿ ಕುರ್ಚಿ ಕಿತ್ತಾಟವನ್ನ ಇಟ್ಕೊಂಡಿದ್ದಾರೆ, ಅದು ಕೂಡ ಗೊತ್ತಾಗ್ತಿಲ್ಲ. ಯಾಕಂತ ಹೇಳಿದ್ರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ, ಬ್ರೇಕ್ಫಾಸ್ಟ್ ಡಿನ್ನರ್ ಪಾಲಿಟಿಕ್ಸ್ ಅನ್ನ ಎಲ್ಲವನ್ನು ಕೂಡ ಬೆಂಗಳೂರಿಂದ ಬೆಳಗಾವಿಗೂ ಕೂಡ ಕೊಂಡೊಯ್ದ್ರು. ಈಗ ಡೆಲ್ಲಿಗೆ ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಯಾರ ಜೊತೆ ಮೀಟಿಂಗ್ ಅನ್ನ ಮಾಡ್ತಾರೆ, ಏನೆಲ್ಲ ಚರ್ಚೆಗಳು ಆಗುತ್ತೆ ಅನ್ನೋದು ಕೂಡ ಬಹಳ ಕುತೂಹಲಕ್ಕೆ ಕಾರಣವಾಗಿದೆ. ರಾತ್ರಿ 7 ಗಂಟೆಯ ಹೊತ್ತಿಗೆ ದೆಹಲಿಯನ್ನು ತಲುಪ್ತಾರೆ ಡಿಕೆ ಶಿವಕುಮಾರ್.